ಅದೇ ರೀತಿ ಮತ್ತೆ ಇನ್ನೊಬ್ಬ ಆರ್ಗನೈಸೇಟರ್ ಅಂತ ಉದಯ್ ಸರ್ ಕೂಡ ನಮ್ ಜೊತೆ ಇದಾರೆ. ಅವರು ಕೂಡ 2 ದಿನದ ಕ್ರೂಸ್ ನ ಯಾವ ರೀತಿ ಎಂಜಾಯ್ ಮಾಡಿದ್ರು ಅಂತ ಅವ್ರನ್ನು ಕೂಡ ಈ ಫೀಡ್ಬ್ಯಾಕ್ ನ ಕೇಳೋಣ. ಸರ್, ನೀವು ಕೂಡ ಈ 2 ದಿನದ ಕ್ರೂಸ್ ನ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ, ನಿಮ್ ಫೀಡ್ಬ್ಯಾಕ್ ಹೇಳ್ತೀರಾ ಸ್ವಲ್ಪ? ಎಲ್ರಿಗೂ ಕೂಡ ಗುಡ್ ಈವ್ನಿಂಗ್ ಹೇಳ್ತಾ, ಸೊ ಖುಷಿ ಅನ್ಸುತ್ತ. ಆಲ್ರೆಡಿ ಏನಂತ ನಮ್ಮ ಈ ಒಂದು ಕ್ರೂಸ್ ಟ್ರಿಪ್ 2ನೇ ದಿನ ಏನಂತ ಇವತ್ತು ನಡೀತಿರ್ತಕ್ಕಂಥದ್ದು. ಅದೇ ರೀತಿ ಸೊ ಏನ್ ಹೇಳೋದಂತ ಹೇಳಕ್ ಮಾತು ಕೂಡ ಬರ್ತಾ ಇಲ್ಲ. ಯಾಕಂತ ಅಷ್ಟೊಂದು ಲಕ್ಸುರಿ ಟ್ರಿಪ್ ನ ನಮ್ ಸೈಯದ್ ಸರ್ ನಮ್ಗೋಸ್ಕರ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ನೀವು ನೋಡ್ತಾ ಇರ್ಬೋದು ಈ ಒಂದು ವ್ಯೂ ನ ಯಾವ ರೀತಿ ಇದೆ, ಎಷ್ಟೆಲ್ಲ ಲಕ್ಸುರಿಯಸ್ ಆಗಿದೆ. ಇವತ್ತು ನಿಮ್ ತರ ಏನಂತ ಸಾವಿರಾರು ಜನ ಹೊರಗಡೆ ದುಡಿದ್ರು ಕೂಡ ಈ ಒಂದು ಅನುಭವನ ಯಾರು ಕೂಡ ಪಡೆಯಕ್ಕಾಗಲ್ಲ. ಬಟ್ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಎಷ್ಟೋ ಜನ ಶ್ರೀಮಂತ ವ್ಯಕ್ತಿಗಳು ತಮ್ಮ ಆಯಾಸವನ್ನ ಕಳ್ಕೊಳಕ್ಕೋಸ್ಕರ ಇವತ್ತು ಇಂತ ಒಂದು ಲಕ್ಸುರಿಯಸ್ ಕ್ರೂಸ್ ಟ್ರಿಪ್ ಬಂದು ಇವತ್ತು ಏನಂತ ರಿಲ್ಯಾಕ್ಸೇಷನ್ ಮಾಡ್ಕೊಂಡು ಹೋಗ್ತಾರ. ಬಟ್ ಅಂತ ಒಂದು ಸೌಲಭ್ಯನ ಇವತ್ತು MB ಸಂಸ್ಥೆಯ ಓನರ್ ಆಗಿರ್ತಕ್ಕಂಥ ಸೈಯದ್ ಸರ್ ನಮಗ್ ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಖುಷಿ ಆಗುತ್ತಾ. ಇವತ್ತು ಊರಲ್ಲಿ ಸ್ಕೂಲ್ಗೆ ಹೋಗುವಂತ ಮೂಮೆಂಟ್ ನಾಗ, ಕಾಲೇಜ್ಗೆ ಹೋಗುವಂತ ಮೂಮೆಂಟ್ ನಾಗ, ವರ್ಕಿಗೆ ಹೋಗುವಂತ ಮೂಮೆಂಟ್ ನಾಗ ಇವತ್ತೆಲ್ಲಿ ನಾವು ಬಸ್ಸಿಗೆ ಟಿಕೆಟ್ ತಗ್ಸಿದ್ರೆ ನಮ್ ದುಡ್ಡು ಖರ್ಚಾಗ್ಬಿಡುತ್ತೋ ಅಂತ ಬಿಟ್ಟು ವಿಚಾರ ಮಾಡಿ ಯಾರ್ದಾದ್ರೂ ಒಬ್ರು ಬೈಕ್ ಹೋಗೋ ಬೈಕಿಗೆ ಏನಂತ ಕೈ ಮಾಡಿ ಏನಂತ ಅವ್ರ ಬೈಕಲ್ಲಿ 10 ಗಂಟೆ ನಾವು ಏನಂತ ಹೋಗಿದ್ದು ಉದಾಹರಣೆಗಳು ಸುಮಾರು ಉಂಟು. ಬಟ್ ಇಂಡಸ್ಟ್ರಿ ಎಂತ ಒಂದು ಅವಕಾಶ ಕೊಟ್ಟಿತ್ತು ಅಂತಂದ್ರೆ ಇವತ್ತು ನಾವು ಕೂಡ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿ ಸುತ್ತಾಡ್ತಾ ಇರೋಂತ ಅವಕಾಶ ಮಾಡಿಕೊಟ್ಟೈತಿ. ನಿಜಕ್ಕೂ ಕೂಡ ಇನ್ನೊಂದು ಇಷ್ಟು ದಿನ ನಾವು ಹೊರಗಡೆ ಸೊಸೈಟಿಯಲ್ಲಿ ನೋಡಿರೋದಕ್ಕೂ ಇಲ್ಲಿರ್ತಕ್ಕಂಥ ಒಂದು ಕ್ರೂಸ್ ಟ್ರಿಪ್ ತುಂಬಾ ಏನಂತ ವ್ಯತ್ಯಾಸ ಐತೆ. ಯಾಕಂತ ಇಲ್ಲೊಂದು ಸ್ವರ್ಗನೇ ಏನಂತ ಇಲ್ಲಿರುವಂತ ಒಂದು ಅನುಭವ ನಮ್ಮೆಲ್ಲರಿಗೂ ಕೂಡ ಆಗ್ತಕ್ಕಂಥದ್ದು. ಯಾಕಂತ ಅದೇ ರೀತಿ ಇಲ್ಲಿ ಫುಡ್ ವಿಚಾರದಾಗ ಹೇಳ್ಬೇಕಂತ ವೆರೈಟೀಸ್ ಆಫ್ ಫುಡ್ ಲ್ಯಾಕ್ಸ್ ಸಿಗಿದ್ರೆ 100 ತರದ ಏನಂತ ವೆರೈಟೀಸ್ ಫುಡ್ ಇರುತ್ತೆ. ಜೊತೆಗೆ ಅದೇ ರೀತಿ ನೀವು ನೋಡ್ಬೋದು ಇಲ್ಲಿ ಡೆಕ್ ವೈಸ್ ಇರುತ್ತೆ, ಒಂದೊಂದು ಡೆಕ್ಕು ಕೂಡ ಒಂದೊಂದು ಅನುಭವ ಕೊಡುತ್ತ. ಜೊತೆಗೆ ಏನಂತಂದ್ರ ಇವತ್ತು ಫಿಲ್ಮ್ ಥಿಯೇಟರ್ಸ್ ಆಗಿರ್ಲಿ, ಸೊ ಗೇಮಿಂಗ್ಸ್ ಆಗಿರ್ಲಿ, ಅದೇ ರೀತಿ ಏನಂತಂದ್ರೆ ಎಂಜಾಯ್ಮೆಂಟ್ಗೋಸ್ಕರ ಡ್ಯಾನ್ಸ್ ಆಗಿರ್ಲಿ, ಸ್ವಿಮ್ಮಿಂಗ್ ಆಗ್ಲಿ, ಪ್ರತಿಯೊಂದು ಕೂಡ ಈ ಒಂದು ಶಿಪ್ ಅಲ್ಲಿ ಉಂಟು. ಅದೇ ರೀತಿ ಏನಂತಂದ್ರೆ ನಮ್ಮ ಈ ಒಂದು ಪ್ರಯಾಣ ಇಲ್ಲಿಗೆ ಎಂಡ್ ಆಗಲ್ಲ, ಇನ್ನೂ ಕೂಡ ನಾಳೆನೂ ಕೂಡ ಏನಂತ ಈ ಒಂದು ಟ್ರಿಪ್ ಅಲ್ಲಿ ನಾವು ಕೂಡ ಇರ್ತೀವಿ. ಸೊ ನಿನ್ನೆ ಬೆಳಗ್ಗೆನೆ ಮುಂಬೈಯಿಂದ ಬಿಟ್ಟಿರ್ತಕ್ಕಂಥದ್ದು ಇವತ್ತಿಗೂ ಕೂಡ ಏನಂತ ನಟ್ಟ ನಡುವ ಸಮುದ್ರದ ಮಧ್ಯೆ ನಾವು ಇರ್ತಕ್ಕಂಥದ್ದು. ಈ ಒಂದು ದೃಶ್ಯನ ಹೇಳಕನಕ ತುಂಬಾ ಖುಷಿ ಅನ್ಸುತ್ತೆ, ಒಳ್ಳೆ ಅನುಭವ ಕೊಡುತ್ತೆ. ಅದೇ ರೀತಿ ಇವತ್ತು ನೀವು ಕೂಡ ಒಂದು ಒಳ್ಳೆ ಪ್ಲಾನ್ ಎಕ್ಸಿಬಿಟ್ ಮಾಡ್ಕೊಂಡು ಚೆನ್ನಾಗಿ ಬಿಸ್ನೆಸ್ ಮಾಡಿ ಒಳ್ಳೆ ಟಾರ್ಗೆಟ್ ನ ತಗೊಂಡು ನೀವು ಕೂಡ ಈ ರೀತಿ ಲಕ್ಸುರಿಯಸ್ ಟ್ರಿಪ್ ನ ಅನುಭವಿಸ್ರಿ. ಯಾಕಂತ ಊರಲ್ಲಿ ಇವತ್ತು ನಮ್ಮ ತಂದೆ ತಾಯಿ ಅವರು ಕೂಡ ಇದೇ ರೀತಿ ಒಂದು ಲಕ್ಸುರಿ ಟ್ರಿಪ್ ನ ಯಾವತ್ತೂ ಕೂಡ ಮಾಡಿಲ್ಲ. ಮುಂದೆ ನಿಮ್ಮಿಂದಾದ್ರೂ ಇವತ್ತು ನಿಮ್ ತಂದೆ ತಾಯಿನೂ ಕೂಡ ನಿಮ್ ತರ ಒಂದು ಒಳ್ಳೆ ಎಂಜಾಯ್ಮೆಂಟ್ ನ ಮಾಡ್ಲಿ. ಇವತ್ತು ಅವರು ಕೂಡ ನನ್ನ ಮಗನ ಹುಡ್ಸೋದಕ್ಕೂ ಸಾರ್ಥಕ ಆಯ್ತು, ನನ್ನ ಮಗಳನ್ನ ಹುಡ್ಸೋದಕ್ಕೂ ಸಾರ್ಥಕ ಆಯ್ತು ಅನ್ನೋ ಒಂದು ಅನುಭವ ಅವ್ರಿಗೂ ಕೂಡ ಇರ್ಲಿ ಅಷ್ಟು ಹೇಳ್ತಾ. ಜೊತೆಗೆ ನಿಮ್ಗೆ ಇನ್ನೊಂದು ವಿಷಯ ಹೇಳೋದೇನಂತಂದ್ರ, ಸೊ ಕ್ರೂಸ್ ಬಗ್ಗೆ ಹೇಳೋದಂತೂ ಮುಗಿಸಿದೀನಿ, ಯಾಕಂತ ಹೇಳಕ್ ಮಾತಿಲ್ಲ. ಒಳ್ಳೆ ಲಕ್ಸುರಿ ರೀ, ಇವತ್ತು ಹೊರಗಡೆ ಎಲ್ಲೂ ಕೂಡ ಸಿಗಲ್ಲ ಅಂತ ಒಂದು ಫೆಸಿಲಿಟಿ ಇಂಡಸ್ಟ್ರಿಯಲ್ಲಿ ಸಿಗ್ತಾ ಇದೆ, ಈ ಒಂದು ಕ್ರೂಸ್ ಅಲ್ಲಿ ಸಿಗ್ತಾ ಇದೆ. ಚೆನ್ನಾಗಿ ಮಾಡೋಣ. ಇದೇ ರೀತಿ ಇನ್ನೂ ಕೂಡ ಹಲವಾರು ಟ್ರಿಪ್ಗಳು ಅನೌನ್ಸ್ ಆಗ್ಲಿ. ಜೊತೆಗೆ ಏನಂತ ಥೈಲ್ಯಾಂಡ್ ಟ್ರಿಪ್ ಕೂಡ ಏನಂತ ಸೈಯದ್ ಸರ್ ಸೂನ್ ಅನೌನ್ಸ್ ಮಾಡ್ಯಾರ. ಸೊ ಆ ಒಂದು ಟ್ರಿಪ್ಗೂ ಕೂಡ ಬೇಗ ಹೋಗೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಇನ್ನೊಂದ್ಸರಿ ಆರ್ಟ್ಲಿ ವಿಶ್ವಾಸನ ತಿಳಿಸ್ತಾ ಆದಷ್ಟು ಬೇಗ ನೀವು ಕೂಡ ಏನಂತಂದ್ರೆ ಇದೇ ರೀತಿ ಒಂದು ಲಕ್ಸುರಿಯಸ್ ಕ್ರೂಸ್ ಟ್ರಿಪ್ ಅಲ್ಲಿ ಹೋಗಿ ಬನ್ನಿ. ಲವ್ ಯು, ಬಾಯ್ ಬಾಯ್.